ಹಲೋ ಅನುಸಿರಿ ಮನೆ, ನಾನು ಬೆಂಗಳೂರಲ್ಲೇ ಇದ್ದೇನೆ. ನನ್ನ ಫೋನ್ ಸ್ಥಗಿತಗೊಂಡ ಕಾರಣ ನಿಮ್ಮನ್ನು ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ. ಕ್ಷಮೆ ಇರಲಿ. ಇಂತಿ ಆರ್ಯವರ್ಧನ್. ರಮ್ಯಾ ಅವಳೆ ಅಪ್ಲಿಕೇಶನ್ ಬರೀತಾರಲ್ಲ ಹಾಗೆ ಟೆಕ್ಸ್ಟ್ ಮಾಡಿದ್ದಾರೆ ಕಣೆ, ಫಾರ್ಮಲ್ ಆಗಿ. ಇದೇನ್ರಮ್ಮ ಬೆಳಿಗ್ಗೆ ಹೊತ್ತು ಪಾರ್ಕ್ಗಳಲ್ಲಿ ವಯಸ್ಸಾಗಿರೋ ಹೆಂಗಸರು ಗಂಡಸರು ಎಲ್ಲ ನಗು ಬರ್ದೇ ಹೋದ್ರು ಅಂತ ನಗ್ತಿರ್ತಾರಲ್ಲ, ಹಂಗೆ ನಗ್ತಿದ್ದೀರಾ? ಅಂಕಲ್, ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸಬ್ಜೆಕ್ಟ್ ಬಗ್ಗೆನಾ? ಮಾಡ್ಕೊಳ್ಳಿ, ಹಾಲು ತಂದ್ಬಿಡ್ತೀನಿ ನಾನು. ಹೋಗಿ. ಅಂತೂ ನಿನ್ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಯ್ತು. ಕಂಗ್ರಾಟ್ಸ್ ಸೆನ್ಯೋರಿಟಾ. ಕಹಾನಿ ಅಭಿ ಶುರು. ಹೋಗೆ. ಅನು, ಇನ್ನೂ ಫೇಸ್ಬುಕ್ ನೋಡ್ತಾನೆ ಕೂತಿದ್ಯಾ? ಹೌದು. ನಿನ್ ತಲೆ ಆರ್ಯ ಸರ್ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅಂತ ಕೊರಗ್ತಿದ್ದೆ. ಈಗ ದಾರಿ ಸಿಕ್ಕಿದ್ರು ನೋವೇ ಬೋರ್ಡ್ ಹಾಕೊಂಡಿದ್ಯಾ? ಏನ್ ದಾರಿ ಸಿಕ್ಕಿದ್ಯೆ? ಆರ್ಯ ಸರ್ನ ಕೇಳು, ಮೀಟ್ ಮಾಡೋಣವಾ ಅಂತ. ಏನು ಮೀಟ್ ಮಾಡೋಣವಾ ಅಂತನಾ? ಸರ್ ಬೆಂಗಳೂರಲ್ಲೇ ಇದ್ದಾರೆ ಅಂತ ಗೊತ್ತಾದ್ಮೇಲೂ ಯಾಕೆ ವೆಯ್ಟ್ ಮಾಡ್ತಿದ್ಯಾ? ಕೇಳೋಣ, ನಿಂತ್ಕೋ. ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಯಾರನ್ನ? ಗುದ್ಬಿಡ್ತೀನಿ. ಅನು, ನಗೋದಲ್ಲ. ಈ ಥರ ಭಯ ಪಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಆರ್ಯ ಸರ್ಗೆ ಫೇಸ್ಬುಕ್ಕಲ್ಲೇ ಕಾಲ್ ಮಾಡು. ಹೇಗಿದ್ರು ನೋಟಿಫಿಕೇಶನ್ ಹೋಗುತ್ತಲ್ವಾ, ಆಮೇಲೆ ಅವರೇ ಕಾಲ್ ಮಾಡ್ತಾರೆ. ಹಾಗಂತ್ಯಾ? ಅನು ಸರ್, ಎವ್ರಿಥಿಂಗ್ ಓಕೆ ಸರ್? ಯಾ, ನೀನು ಹೊರಗಿರು. ಹಲೋ. ಹಲೋ ಸರ್, ಕೇಳಿಸ್ತಿದ್ಯಾ? ಹಾನು, ಹೇಳು. ಸರ್, ಯಾಕಿಷ್ಟು ಮೆತ್ತಗೆ ಮಾತಾಡ್ತಿದ್ದೀರಾ? ಬ್ಯುಸಿ ಇದ್ದೀರಾ? ಇಲ್ಲ ಏನಿಲ್ಲ. ನಾನು ಕಳಿಸಿದ ಮೆಸೇಜ್ ನೋಡಿ ಕಾಲ್ ಮಾಡಿದ್ಯಾ? ಹೌದು ಸರ್, ನೀವು ಫೇಸ್ಬುಕ್ಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತದೆ ಗೊತ್ತಾ? ಸರ್, ಹೇಳದ್ನಲ್ಲ ಹೊರಗಿರು ಅಂತ. ನಾನು ಕೆಲಸದಲ್ಲಿದ್ದೀನಿ, ಹೊರಗಿರು, ಡಿಸ್ಟರ್ಬ್ ಮಾಡಬೇಡ. ಬ್ಲಾಕ್ ಕಾಫಿ ಏನಾದರೂ ಬೇಕಂತ ಕೇಳಕ್ಕೆ ಬಂದೆ ಸರ್. ಯಾನು? ಸರ್, ನಾನು ನಿಮಗೆ ರಾಂಗ್ ಟೈಮಲ್ಲಿ ಕಾಲ್ ಮಾಡಿದೆ ಅನ್ಸುತ್ತಲ್ವಾ? ಇಲ್ಲಾನು, ನಿಜ ಹೇಳಬೇಕು ಅಂತಂದರೆ ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತಂತಿದ್ದೆ. ನೀನು ಸರಿಯಾದ ಸಮಯಕ್ಕೇ ಕಾಲ್ ಮಾಡಿದ್ಯಾ. ಹೇಳನು, ಹೇಗಿದೆಯಾ? ಸರ್, ಲಂಡನ್ ಪ್ರಯಾಣ ಹೇಗಾಯಿತು? ಬೆಂಗಳೂರಿಗೆ ಬಂದ್ರಾ ಸರ್? ಮನೇಲೇ ಇದ್ದೀರಾ? ಅಯ್ಯಯ್ಯೋ, ಕೊಳೆ ಹತ್ರ ಯಾರು ಇಲ್ಲ. ನೀರು ನಿಂತೋಯ್ತು ಅಥವಾ ನೀರೇ ಬಂದಿಲ್ವಾ? ಅನು, ಅಮ್ಮ, ಜನ ಯಾರು ಇಲ್ವಲ್ಲಪ್ಪ. ಲೇ ಅನು, ರಮ್ಯಾ, ಏನು ಮಾಡ್ತಿದ್ದೀರಾ? ಓದ್ಕೊಂತಿದ್ವಿ ಆಂಟಿ. ಸರಿ. ಅಯ್ಯೋ, ಇನ್ಯಾವಾಗ ನೀರು ಬರ್ತದೋ? ಅಯ್ಯೋ. ಸಾರಿ ಸರ್, ಅಮ್ಮ ಬಂದ್ಬಿಟ್ರು. ಪರವಾಗಿಲ್ಲ, ಹೇಳನು, ಹೇಗಿದೆಯಾ? ಇಲ್ಲ ಸರ್, ಎಲ್ಲ ಓಕೆ ಇಲ್ಲ. ನಿಮ್ಮ ಹತ್ರ ಮಾತಾಡೋಕ್ಕೂ ಆಗದೆ, ಫೋನು ಮೆಸೇಜು ಇಲ್ಲದೆ ನೀವು ಯಾವಾಗ ಸಿಗ್ತಿರೋ ಅಂತ ಕಾಯ್ತಾ ಕೂತಿದ್ದೀನಿ ಗೊತ್ತಾ? ಎಲ್ಲರ ಮುಂದೆ ನಾನು ಆರಾಮಾಗಿದ್ದೀನಿ ಅನ್ನೋ ಥರ ನಟಿಸ್ತಿದ್ದೀನಿ ಅಷ್ಟೇ.
ಆದರೆ ನಿಮ್ಮನ್ನು ನೋಡದೆ ತುಂಬ ದಿವಸ ಆಯಿತು ಸರ್. ಅನು, ಅಪ್ಪ ಬರ್ತಿದ್ದಾರೆ. ಕಾರ್ಪೊರೇಟ್ ಲಾ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಕಾರ್ಪೊರೇಟ್ ಲಾ ಬಗ್ಗೆ ಡೌಟ್ ಇತ್ತು ಅಂಕಲ್, ಅದಕ್ಕೆ ಫೋನ್ ಮಾಡಿ ಕೇಳ್ತಿದ್ವಿ. ಕೇಳ್ಕೊಳ್ಳಿ ಆದರೆ ಚೆನ್ನಾಗಿ ಓದಬೇಕು. ಹಲೋ ಸರ್. ಅನು, ಒಬ್ಬೊಬ್ಬರ ಹತ್ರನೂ ಒಂದೊಂದು ಸುಳ್ಳು ಹೇಳ್ತಿದ್ಯಾ. ಇನ್ಯಾರಾದರೂ ಬಂದರೆ ಕಸ್ಟಮರ್ ಕೇರ್ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ತೀಯಾ? ನೀವು ನಗಬೇಡಿ ಸರ್, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಿಜ ಹೇಳಬೇಕು ಅಂತಂದರೆ ನಮ್ಮಿಬ್ಬರ ಪರಿಸ್ಥಿತಿನೂ ಒಂದೇ ಅನು. ಅಂದ್ರೆ ಸರ್, ನನ್ನ ಮನ್ಸಲ್ಲಿರೋದೆ ನಿಮ್ಮ ಮನ್ಸಲ್ಲೂ ಇದೆಯಾ? ನನ್ನ ಮನ್ಸಲ್ಲಿರೋದೆ ನಿಮ್ಮ ಮನ್ಸಲ್ಲೂ ಇದೆಯಾ? ಹಲೋ. ಅಂದರೆ ನಾವಿಬ್ಬರು ಭೇಟಿ ಮಾಡಿ ತುಂಬ ದಿನಗಳಾದ್ವಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ನನ್ನನ್ನು ಮೀಟ್ ಮಾಡಬೇಕು ಅಂತ ನಿಮಗೂ ಅನ್ನಿಸ್ತಿದ್ಯಾ ಸರ್? ನಾನೊಬ್ಳಿಗೆ ಮಾತ್ರ ಹಾಗೆ ಅನ್ನಿಸ್ತಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ನಿಮ್ಮನ್ನು ಮೀಟ್ ಮಾಡೋದೇ ಡೌಟ್ ಆಗಿದೆ ಅಲ್ಲ. ದೊಡ್ಡೋರು ಹೇಳ್ತಾರೆ ಆರ್ಯ, ಮನಸ್ಸಿನಲ್ಲಿ ಶುದ್ಧ ಬೇಡಿಕೆ ಇದ್ದರೆ ಅದನ್ನು ಪೂರೈಸೋಕ್ಕೆ ಎಷ್ಟೇ ಅಡೆತಡೆ ಬಂದರೂ ದೇವ್ರ ಸಹಾಯ ಮಾಡ್ತಾನೆ ಅಂತ. ನಮ್ಮ ಉದ್ದೇಶ ಶುದ್ಧವಾಗಿದ್ದರೆ ನಾವು ಅಂದ್ಕೊಂಡಿದ್ದು ಆಗೇ ಆಗತ್ತೆ ಅನು. ಮನಸ್ಸು ಮಾಡಿದ್ರೆ ಆಗದೆ ಇರುವಂಥದ್ದು ಏನೂ ಇಲ್ಲ. ಹಾಗಾದ್ರೆ ಎಲ್ಲಿ ಭೇಟಿ ಮಾಡೋಣ? ನೀನೇ ಹೇಳನು, ಎಲ್ಲಿ ಭೇಟಿ ಮಾಡೋಣ? RR ನಗರ್ ಗ್ರ್ಯಾಂಡ್ AC ಪರಾಟ. ಸರ್, RR ನಗರ್ ಗ್ರ್ಯಾಂಡ್ AC ಪರೋಟ. ಓಕೆ, ಅಲ್ಲೇ ಭೇಟಿ ಮಾಡೋಣ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ದೆನ್, ಸಿ ಯು.